ಕನ್ನಡ ಮಾತನಾಡಿಲ್ಲ ಎಂಬ ಕಾರಣಕ್ಕೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣ. ಬೆಳಗಾವಿ ಬಾಳೆಕುಂದ್ರಿ ಕ್ರಾಸ್ ಬಳಿಯಲ್ಲಿ ಕರವೇ ಪ್ರೊಟೆಸ್ಟ್. ಕಿತ್ತೂರು ಕರ್ನಾಟಕ ಸೇನೆ ಕರವೇ ಶಿವರಾಮೇಗೌಡ ಬಣದಿಂದ ಪ್ರಕರಣ. ಬೆಳಗಾವಿ ಬಾಗಲಕೋಟೆ ರಸ್ತೆ ತಡೆದು ಹೋರಾಟ. ಎಂಇಎಸ್ ಪ್ರತಿಕೃತಿ ದಹಿಸಿ ಹೋರಾಟಗಾರರ ಆಕ್ರೋಶ. ಮಹಾದೇವ್ ತಳ್ವಾರ್, ವಾಜಿದ್ ಸೇರಿ 20ಕ್ಕೂ ಹೆಚ್ಚು ಜನ ಪೊಲೀಸರ ವಶಕ್ಕೆ. ತಾಲೂಕಿನ ಒಂದು ಬಾಳೆಕುಂದ್ರಿ ಗ್ರಾಮದಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಒಂದು ಪಾಸ್ ವಿಚಾರಕ್ಕೆ ಹುಡುಗಿ ಪಾಸ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವಳಿಗೆ ಫ್ರೀ, ಹುಡುಗನು ಕೂಡ ನಿಂದೇನು ಆಧಾರ್ ಕಾರ್ಡ್ ತೋರಿಸಿಯಪ್ಪ ನೀನ್ ಟಿಕೆಟ್ ತಗೋ ಅಂತ ಹೇಳಿದಕ್ಕೆ ಅವನಿಗೆ ಕನ್ನಡ ಯಾಕೆ ಮಾತಾಡ್ತಿ ಮರಾಠಿಯಲ್ಲಿ ಮಾತಾಡಂತೇಳಿ ಮತ್ತು ಅಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಬಾಳೆಕುಂದ್ರಿ ಒಂದು ಗ್ಯಾಂಗ್ ನ ಕಟ್ಕೊಂಡು ಬಾಳೆಕುಂದ್ರಿ ಬಸ್ ಸ್ಟ್ಯಾಂಡ್ಗೆ ಬಂದು ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಮರಾಠಿ ಮಾತಾಡ್ತಾ ಇದೆಯಾ, ಇದು ಕನ್ನಡ ಮಾತಾಡ್ತಾ ಇದೆಯಾ, ಮರಾಠಿಯಲ್ಲಿ ಮಾತಾಡಂತೇಳಿ ದೌರ್ಜನ್ಯ ಮಾಡಿದಾರಲ್ಲ, ಆ ಎಂಇಎಸ್ ಪುಂಡ್ರಿಗೆ ನಾವು ಈ ಮೂಲಕ ವಾರ್ನಿಂಗ್ ಮಾಡ್ತೀವಿ. ನೀವೇನಾದ್ರೂ ದಮ್ ಇತ್ತಂದ್ರೆ ಬರ್ರಿ ನೋಡೋಣ ಎಷ್ಟು ಮಂದಿಗೆ ಮರಾಠಿ ಮಾತಾಡ್ಸಿದ್ ನೋಡ್ತೀವಿ. ನಿಮ್ಮ ಏನಾದ್ರು ಭಾಷೆ ಇದೆ, ನಿಮ್ ಭಾಷೆ ಮೇಲೆ ಅಭಿಮಾನ ಇದೆ, ನಿಮ್ ಮನ್ಯಾಗ ಇಟ್ಕೋರಿ. ಅದನ್ನ ತಂದು ರೋಡ್ ಮೇಲೆ ತರಕ್ ಹೋಗ್ಬೇಡ್ರಿ. ಕರ್ನಾಟಕದಲ್ಲಿ ರಾಜ್ಯ ಭಾಷೆ ಆಡಳಿತ ಭಾಷೆ ಕನ್ನಡ. ಕನ್ನಡ ಮಾತಾಡಕ್ ಕಲೀರಿ. ನಿಮ್ಗೆ ಅಟ್ಟ ತಾಕತ್ತಿರ್ತದೆ ನಿಮ್ಮ ಮನ್ಯಾಗಿಂದ ಎಲ್ಲ ರೇಷನ್ ಕಾರ್ಡು, ಎಲೆಕ್ಷನ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್, ಸಾಲ ಸರ್ಟಿಫಿಕೇಟ್ ಎಲ್ಲ ತೆಗೆದು ಹೋಗಿರಿ. ನಿಮ್ಗೆ ದಮ್ ಇತ್ತಂತಂದ್ರೆ ಅದನ್ನ ಬಿಟ್ಕೊಂಡು ಒಬ್ಬ ಕರ್ತವ್ಯ ನಿರತವಾದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಿರಲ್ಲ, ಇದನ್ನ ನಾವು ಖಂಡಿಸ್ತೀವಿ. ಅದಕ್ಕಾಗಿ ಇವತ್ತೇನು ಪೊಲೀಸರು ಅವ್ರ ಮೇಲೆ ಆ ಕಂಡಕ್ಟರ್ ಮೇಲೆ ಕೇಸ್ ಹಾಕೊಂಡ ಒಂದು ಕ್ರಮ ಆಗೈತಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಯಾವ ಕಂಡಕ್ಟರ್ ಕರ್ತವ್ಯ ನಿರತ ಮೇಲೆ ಕಂಡಕ್ಟರ್ ಮೇಲೆ ಅದು ಬಹಿರಂಗವಾಗಿ ಬಸ್ ನಲ್ಲಿ ಇದ್ದಂತ ಕಂಡಕ್ಟರ್ ಮೇಲೆ ಪೋಸ್ಕೋ ಕೇಸನ್ನ ತಗೊಳ್ಳುವಂತ ಕೆಲಸ ನಡೀತದೆ ಎಲ್ಲ ಪೊಲೀಸ್ ಇಲಾಖೆ. ಇದು ಅವಮಾನಕರ ವಿಷಯ, ಅಸಹ್ಯ. ಇದು ಒಬ್ಬ ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಒಂದು ಪೋಸ್ಕೋ ಕೇಸ್ ಹಾಕಿರೋದು ಇದನ್ನ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಮೇಲೆ ಆಗಬಾರ್ದು. ಕಂಡಕ್ಟರ್ ಅವನಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗಬೇಕು, ರಕ್ಷಣೆ ಕೊಟ್ಟು ಅವರನ್ನು ಕಾಪಾಡುವಂತ ಕೆಲಸ ಆಗಬೇಕು. ನಾನು ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ, ಏನೇನೋ ನಿಮ್ಮ ಆ ಕಂಡಕ್ಟರ್ ಮೇಲೆ ಈ ತರ ಏನಾರು ಆದ್ರೆ ಆ ಊರಿಗೆ, ಆ ಬಾಳೆಕುಂದ್ರಿ ಊರಿಗೆ ಯಾವುದೇ ಬಸ್ ನಿಲ್ಬಾರ್ದು, ಯಾವುದೇ ಬಸ್ ನಿಲ್ಬಾರ್ದು. ಆ ವಿದ್ಯಾರ್ಥಿಗಳಿಗೆ ಏನ್ ಸಂಕಟ ಅನ್ನೋದು ಯಾವ 4 ಗಳಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತೀನಿ, ಇವತ್ತು ನಮ್ಮನ್ನ ನೀವು ಹೋರಾಟನ ಹತ್ತಿಕ್ಕಬಹುದು, ಆದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅನ್ನೋದು ನೀವು ಊಹೆ ಮಾಡ್ಕೊಳಕ್ ಆಗೋದಿಲ್ಲ. ಎಲ್ಲೆಲ್ಲಿ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ.